ಹಾಯ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಟೈಮ್ ಬಂದು ಕರೆಕ್ಟಾಗಿ 6:45 6:45 ಸಂಜೆ ಈವ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ ನಿಮಗೋಸ್ಕರ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ. ಒಂದು ಟಾಪ್ ಹಾಕ್ಕೊಂಡಿದ್ದೀನಿ, ಜೀನ್ಸ್ ಟಾಪ್. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಅಂದರೆ ಸುಮ್ಮನೆ ಸಿಟಿ ಒಂದು ರೌಂಡ್. ಸುಮಾರು ದಿನ ಆಗಿತ್ತು ಹೋಗಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಬರೋಣ. ನವರಾತ್ರಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಸೊ ಸುಮ್ಮನೆ ಹಂಗೆ ಒಂದು ಬೀಟ್ ಹೋಗಿ ಬರೋಣ ಅಂತ ಹೊರಟಿದ್ದೀವಿ. ಆ್ಯಸ್ ಯೂಶ್ವಲ್ ನಮ್ಮ ಫ್ಯಾಮಿಲಿ ಮತ್ತು ಗುರುಮಲಪ್ಪ ಅಪ್ಪಾಜಿ ಕೂಡ ಇದ್ದಾರೆ ನಮ್ಮ ಜೊತೆ. ವಾಯ್ಸ್ ಸ್ವಲ್ಪ ಕ್ರ್ಯಾಕಿ ಇದೆ. ಏನೂ ತಿಂದಿಲ್ಲ, ಬಟ್ ಯಾಕಂತ ಗೊತ್ತಿಲ್ಲ, ತುಂಬ ಬ್ಲಾಕ್ ಆಗಿದೆ. ಕಫ ಬರ್ತಾ ಇಲ್ಲ. ಸೊ ವಾಯ್ಸ್ನ ಸ್ವಲ್ಪ ಇಗ್ನೋರ್ ಮಾಡಿ ಇದು ದುಬೈಯಲ್ಲಿ ತೊಗೊಂಡಂಥ ಒಂದು ಜೀನ್ಸ್ ಟಾಪ್. ಆಲ್ಮೋಸ್ಟ್ 1 ಇಯರ್ ಆಯಿತು ನನ್ನ ದುಬೈ ಟ್ರಿಪ್ ಹೋಗಿ ಬಂದು. ದುಬೈಗೆ ಇಂಟರ್ನ್ಯಾಷನಲ್ ಟ್ರಿಪ್ ಹೋಗಿ ಬಂದು ಕರೆಕ್ಟಾಗಿ ಈ ಟೈಮಲ್ಲೇ ದಸರಾ ದಸರಾ ಹಾಲಿಡೇಸಲ್ಲೇ ಹೋಗಿದ್ದಂಥದ್ದು. ಸೊ ಹೇಗೆ ಕಾಣ್ತಾ ಇದ್ದೀನಿ ಬನ್ನಿ ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸ್ತೀನಿ. ಒಂದು ಲೆಗಿನ್ ಹಾಕ್ಕೊಂಡಿದ್ದೀನಿ ಡಾರ್ಕ್ ಬ್ಲೂ. ಇದು ಒಂದು ಲೈಟ್ ಬ್ಲೂ ಕಲರ್ ಡೆನಿಮ್ ಟಾಪ್. ಇದು ಡೆನಿಮ್ ಜೀನ್ಸ್ ಡೆನಿಮ್ ಟಾಪ್. ಏನು ಮೇಕಪ್ ಇಲ್ಲ, ಸ್ವಲ್ಪ ಹೆಲ್ತ್ ಇಶ್ಯೂ ಇರೋದ್ರಿಂದ ಅಪ್ಪ ಬೇಡ ಅನ್ನಿಸ್ತಾಯಿತ್ತು. ಇದೊಂಥರ ಕ್ಯೂಟ್ ಟಾಪ್ ಆಯಿತಾ. 1 ಇಯರ್ ಆಯಿತು ಹಾಕ್ಕೊಂಡು, ಇವತ್ತೇ ಹಾಕ್ಕೊಂಡಿರೋದು. ಇದು ಒಂದು ಈ ಥರ ಪಾಕೆಟ್ ಇದೆ. ನಂಗೆ ತುಂಬ ಫೇವ್ರೇಟ್ ಟಾಪ್. ದುಬೈಯಲ್ಲಿ ತೊಗೊಂಡಿದ್ದಂಥದ್ದು. ಅದೆಷ್ಟೋ ದಿರಾಮ್ ಕೊಟ್ಟಿದ್ದೆ ಇದಕ್ಕೆ, ನಿಜಕ್ಕೂ ಮರ್ತೋಗಿದೆ. ಇದು ಒಂದು ಟೈ ಥರ ಬಂದಿದೆ. ಸೊ ತುಂಬ ಚೆನ್ನಾಗಿದೆ. ಯಾಕೋ ಇವತ್ತು ಹಾಕೋಬೇಕು ಅನ್ನಿಸ್ತು. ಸೊ ಹಾಗಾಗಿ ಹಾಕ್ಕೊಂಡೆ. ಇದಕ್ಕೆ ಲೆಗಿನ್ ಹಾಕ್ಕೊಂಡಿಲ್ಲ ಅಂದ್ರೂ ನಡೆಯುತ್ತೆ. ಬಟ್ ಅದೆಲ್ಲ ಇಲ್ಲಿಗೆ ನಮ್ಮ ಏರಿಯಾಗೆ ಸೆಟ್ ಆಗಲ್ಲ. ಸೊ ಹಾಗಾಗಿ ಒಂದು ಲೆಗಿನ ಮ್ಯಾಚ್ ಮಾಡಿದ್ದೀನಿ, ಮಿಕ್ಸ್ ಮ್ಯಾಚ್. ಇದು ಸಿಂಗಲ್ 1 ಪೀಸ್ ಟಾಪ್ ಅಷ್ಟೇ. ಇದು ಈ ಥರ ಬಟನ್ಸ್ ಎಲ್ಲ ಇದೆ, ಎಂಬ್ರಾಯ್ಡ್ರಿಂಗ್ ಇದೆ. ಹ್ಯಾಂಡ್ ಎಂಬ್ರಾಯ್ಡ್ರಿಂಗ್ 1 ವರ್ಷದಲ್ಲಿ ಒಂದೇ ಸಲ ಹಾಕಿದ್ದೀನಿ. ಇದು ಮತ್ತು ಅದು ದುಬೈಲಿ ಹಾಕಿದ್ದೆ. ಅದು ಪಿಕ್ ಸಿಕ್ಕಿದ್ರೆ ಇಲ್ಲ ಆ್ಯಡ್ ಮಾಡ್ತೀನಿ, ಬೇಕಿದ್ರೆ ನೋಡಿ ಚೆಕ್ ಮಾಡಿ. ಅದು ಬಿಟ್ಟರೆ ಇವಾಗಲೇ ಹಾಕಿದ್ದೀನಿ. ಒಂದು ಇಯರಿಂಗ್ ಮ್ಯಾಚ್ ಮಾಡಿದ್ದೀನಿ. ಏನೋ ಆರ್ನಮೆಂಟ್ಸ್ ಏನು ಹಾಕ್ಕೊಂಡಿಲ್ಲ. ಬನ್ನಿ ಹೊರಡೋಣ. ಮುಂದೆ ಬಫ್ ಹಾಕ್ಕೊಂಡಿದ್ದೀನಿ, ಹೇರ್ ಸ್ಟೈಲ್ ಅಷ್ಟೇ ಸಿಂಪಲ್ಲಾಗಿ. ಕೂದಲನ್ನ ಟೈ ಮಾಡಿದ್ದೀನಿ ಬ್ಯಾಕ್ ಸೈಡ್. ಸೊ ಸತೀಶ್ ಕಾಯ್ತಾ ಇದ್ದಾರೆ, ಬನ್ನಿ ಹೊರಡೋಣ. ಸೊ ಫೈನಲಿ ನಾನು, ನನ್ನ ಮಕ್ಕಳು, ಸತೀಶ್ ಮತ್ತು ಗುರುಮಲಪ್ಪ ಮಾತಾಡಿಕೊಂಡು ಮೈಸೂರು ಲೈಟಿಂಗ್ಸ್ ಎಲ್ಲನೂ ಒಂದು ರೌಂಡ್ ನೋಡ್ಕೊಂಬರೋಣ ಅಂತ ಹೋದ್ವಿ. ಬಟ್ ಹೋಗೋವಾಗಲೇ ಫೀಲ್ ಆಗ್ತಾಯಿತ್ತು, ಇವತ್ತು ಹೋಗೋದು ಬೇಡ ಅಂತ ಅನ್ನಿಸ್ತಾಯಿತ್ತು. 1 ಮಂತ್ಸಲ್ಲಿ ಐ ಥಿಂಕ್ ಇನ್ನೂ ಓಪನ್ ಆಗಿರಲ್ಲ ಅಂತ ನನ್ನ ಮನಸ್ಸಂತು. ಬಟ್ ಸತೀಶ್ ಬನ್ನಿ ಹೋಗಿ ಬರೋಣ, ಎಲ್ಲೂ ಹೋಗಿಲ್ಲ 1 ಮಂತಿಂದ, ಎಕ್ಸಾಮ್ಸ್ ಮನೇಲೇ ಇದ್ವಲ್ವ, ಹಾಗಾಗಿ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಹೊರಟ್ವಿ. ನನಗೆ ಒಂದ್ಸಲಿ ಅನಿಸುತ್ತೆ, ಒಂದು 6th ಅಥವಾ 7th ಸೆನ್ಸ್ ಒಂಥರ ಬಡ್ಕೊಳ್ಳುತ್ತೆ ಆ ಟೈಮಲ್ಲಿ. ಸೊ ಫೈನಲಿ ಇವತ್ತು ಕೂಡ ಹಾಗೆ ಆಯಿತು. ನಮ್ಮ ಲೈಟಿಂಗ್ಸ್ ನೋಡ್ಕೊಂಬರೋ ಪ್ಲ್ಯಾನ್ ಗೋಯಿಂಗ್ ರಾಂಗ್ ಅಂತ ಅಂದ್ಕೊಂಡೆ. ಹೋಗೋವಾಗ ಯೂನಿವರ್ಸಿಟಿ ಒಳಗಡೆ ಹೋದ್ವಿ. ಅಲ್ಲಿಂದ ಹೋಗೋವಾಗ ಯುವ ದಸರಾ ಅದು ಲೈಟಿಂಗ್ಸ್ ಎಲ್ಲ ಆನ್ ಆಗಿದೆ. ಹೋಗೋಣ ಗಾಂಧಿ ಡ್ಯಾನ್ಸು, ಡ್ಯಾನ್ಸು ಗಾಂಧಿ ಎಲ್ಲರೂ ಹೋಗ. ಅಯ್ಯೋ ಕೋಟ್ಯಾಂತರ ಜನ ಇರ್ತಾರೆ ಗಾಂಧಿ. ಈ ದಸರಾ ಫೆಸ್ಟಿವಲ್, ದಸರಾ ಸೀಸನ್ ಬಂತು ಅಂದರೆ, ನವರಾತ್ರಿ ಬಂತು ಅಂದರೆ ಮೈಸೂರನ್ನ 9 ಡೇಸ್ ನೋಡೋದೇ ಒಂದು ಚಂದ, ಪುಣ್ಯ. ಸೊ ನಾವು ಯುವ ಸಂಭ್ರಮಕ್ಕೆ ಹೋಗೋಕ್ಕಾಗಲಿಲ್ಲ, ಯಾಕಂದರೆ ಲೈಟಿಂಗ್ಸೇ ನೋಡೋಣ ಅಂತ ಹೇಳಿ ಹೋಗೋಣ ಅಂತ ಹೋಗ್ತಾಯಿದ್ವಿ. ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಒಂಥರ ಅನಿಸುತ್ತೆ, ಆ್ಯಸ್ ಇಟ್ ಈಸ್ ಹೇಗಿದೆಯೋ ವಿಡಿಯೋ ಹಾಗೆ ಅಪ್ಲೋಡ್ ಮಾಡೋಣ ಅನಿಸುತ್ತೆ. ಬಟ್ ಆದರೆ ಸತೀಶ್ ಎಲ್ಲ ಕಡೆ FM ಹಾಕ್ಬಿಟ್ಟಿರ್ತಾರೆ. ಎಷ್ಟೇ ರಿಕ್ವೆಸ್ಟ್ ಮಾಡಿಕೊಂಡ್ರು FMನ ಆಫೇ ಮಾಡೋದಿಲ್ಲ. ಹಾಗಾಗಿ ನಾನು ಅದೆಲ್ಲ ಕಾಪಿರೈಟ್ ಕ್ಲೇಮ್ ಅಂತ ಬರುತ್ತೆ. ಹಾಗಾಗಿ ನಾನು ಓನ್ ವಾಯ್ಸಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ರಿಗೂ ಲೈಟಿಂಗ್ಸ್ ತೋರಿಸ್ಬೇಕು. ತುಂಬ ಖುಷಿಯಿಂದ ಹೊರಟ್ವಿ, ಬಟ್ ಫೇಲ್ಯೂರ್ ಆಯಿತು. ಖಂಡಿತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸಿ. ಯಾರು ಬೇಜಾರಾಗಬೇಡಿ, ದಯವಿಟ್ಟು. ಈ ರೀತಿ ಆಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಬಟ್ ಹಾಫ್ ಆನ್ ಅವರ್ ಹಾಕಿ ಈ ರೀತಿ ಆಲ್ ಆಫ್ ಅ ಸಡನ್ ಪ್ರತಿಯೊಂದೂ ಎಲ್ಲನೂ ಆಫ್ ಮಾಡಿಬಿಟ್ರು. ಅದು ಎಂತ ಬಾಯ್ ಬಿಟ್ರಿ ಅಪ್ಪಾಜಿ ನೀವು? ನಿಮ್ಮ ಬಾಯಿ ಸರಿ ಇಲ್ಲ ಅಪ್ಪಾಜಿ ನಿಮ್ಮದು. ಲೈಟ್ ಆಫ್ ಮಾಡ್ಬಿಟ್ರಲ್ಲ ನೋಡಿ, ಎಂತ ಫ್ಯೂಸ್ ಕಿತ್ತೋಗತ್ರಿ. ಹ್ಞೂ ಎಲ್ಲ ಕಡೆ ಐತೆ ಲೈಟಿಂಗ್ಸ್ ಮಾತ್ರ. ಅಪ್ಪಾಜಿ
ನಿಮ್ದು ಬಾಯಿ ನಾಟ್ಲ ಬಾಯಿ. ಬೆಳಿಗ್ಗೆ ಕರೆಂಟ್ 7:30 ಬಿಡ್ಬೋದು ಮೋಸ್ಟ್ಲಿ. 7 ಗಂಟೆ ಆನ್ ಆಗಿತ್ತಲ್ಲ ನಾವು ಬಂದಾಗ. ನೋಡಿ ಬೇಕಾದ್ರೆ ಹೋಗ್ತೀವಿ 8 ಗಂಟೆಗೆ ಹೊಡೆದ 8 ಗಂಟೆಗೆ ಹಾಕಲ್ಲ ಕಣ್ರಿ, 7 ಗಂಟೆ ಯಾವಾಗ್ಲೂ. ಎಲ್ಲ ಕಡೆ ಆಫೇ ಮಾಡ್ಬಿಟ್ರು. ಚೌಟ್ರಿನ ಅದು ಅದ್ ಯಾವ್ದೋ ಸೇಲ್ ಹಾಕದದು. ಈಗ ಈಗಿದ್ದು ಬೇಡಿಕೆ ಎಲ್ಲ ಮದ್ದಿದೆ ದೊಡ್ಡ ಚಿತ್ರಾಗ ಸಾರಾಮಯ ಯಶಸ್ವಿ ಇದ್ದಂಗಾಗಿದೆ ಆಗ ಜನಕ್ಕೆ. ಇದು ಸಿಗ್ಬೇಕಾದ್ರೆ ಪುಣ್ಯ ಆಗ ಅವ್ರಿಗೆ. ಬಿಡು. ಆಮೇಲೆ ಇದು ಪಾತ್ರೆಗಳು ಲೈಟ್ ಬಂದವ ಸುಮ್ಮನಿಗೆ ಹೋದ್ರು ಎಷ್ಟು ಆಮೇಲೆ ಲೈಟ್ ಬರ್ಬೇಕು. ಸುಮ್ಮನೆ ಹೋದ್ರು ಎಷ್ಟು ಲೈಟ್ ಇದ್ರೆ ಹಂಗೆ ಅಲ್ಲ ಇದಕ್ಕೆ ಬನ್ನಿ ಮಾಡ್ಕೊಂಡು ಹೋಗೋದು. ಇದು ಆಗ್ತಾರೆ ರೀ ಏನು ಆಫ್ ಮಾಡಲ್ಲ. ಇದಕ್ಕೆ ಆಫ್ ಮಾಡ್ಬಿಟ್ಟು ನೀವು ಅರಮನೆ ಹತ್ರ ಹಾಕಿರ್ತಾರೆ. ಎಲ್ಲೂ ಹಾಕಲ್ಲ ಒಂಥವ ಎಲ್ಲ ಒಂದೇ ಇದು. ಅರಮನೆಯಲ್ಲಿ ಇರುತ್ತೆ ಯಾವಾಗ್ಲೂ. ಹಾ ನೋಡು ಡ್ರೆಸ್ಸು ಯಾವ್ದೋ ಪರ್ಪಲ್ ಕಣೆ. ಎಲ್ಲಿ ಹಂಗಾರೆ ಹಚ್ಚಿರೋಡಲ್ಲ ರಾಣ ಆಗ್ತಾನೆ. ಇದ್ರಲ್ಲಿ ಹಾಕಿರ್ತಾರೆ. ಹಾ ಈ ತರ ಡ್ರಾಪ್ ತರ ಬಿಟ್ಟಿದ್ದಾರೆ ಗಾಂಧಿ. ವಾವ್ ಸಕ್ಕದೈತೆ. ವೈನ್ ಕಲರ್ ಕಣೆ, ಪರ್ಪಲ್ ಅಲ್ಲ ವೈನ್. ನಾನೇ ತಗೊಳ್ಳಿಲ್ಲ ಇಷ್ಟು ವರ್ಷ ಆದ್ರೂ. ನಿಮ್ಮಪ್ಪನ್ ಕೇಳವ. ಏನಿಲ್ಲ ಕ್ಯಾಸೆಟ್ ಅಪ್ಪಾಜಿ ಕ್ಯಾಸೆಟ್. ಕಾಲ ಏನೂ ಆಗಲ್ಲ. ಕ್ಯಾಸೆಟ್ ಹಾಕೊಂಡು ಹೋಗ್ಬೇಕಷ್ಟೇ. ಜಾಸ್ತಿ ಇಷ್ಟು ವರ್ಷ ಇದೀವಲ್ಲ ಯಾವ ರೋಗನು ತಗೊಳ್ಳದೇನೆ. ಇನ್ನು ಗುಂಡ್ಕಾಲ್ ತರ ಇದೀನಲ್ಲ ನಾನು. ಹೇಳಿ ಅಪ್ಪಾಜಿ ಉಗಿರಿ ಮುಖ್ಯ. ನಿಮಗ್ ನೀವೇ ಉಕ್ಕತಾ ಇದ್ದೀರಲ್ರಿ ಅಪ್ಪಾಜಿ. ಲೈಟಿಂಗ್ಗೆ ಅಂತ ಬಂದು ಚುರುಮುರಿ ಒಂದೆರಡು ಚುರುಮುರಿ ಕೊಡೋಣ. ಸೊ ಮಕ್ಳಿಗೆಲ್ಲ ಚುರುಮುರಿ ಕೊಡಿಸ್ಕೊಂಡು ಅವರು ಚುರುಮುರಿ ಅಂದರೆ ಆಲ್ ಟೈಮ್ ಫೇವ್ರೆಟ್. ನಾವು ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ಹೋಟೆಲ್ ಹುಡುಕ್ತಾ ಇದ್ವಿ. ನಿಯರ್ ಬೈ ಯಾವುದೂ ಚೆನ್ನಾಗಿರೋ ಹೋಟೆಲ್ ನಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ. ಸೊ ನನ್ನ ಮಕ್ಕಳು ಚುರುಮುರಿ ತಿನ್ನೋದ್ರಲ್ಲಿ ಬ್ಯುಸಿ ಆಗಿದ್ರು. ಯಾವುದೋ ಮಾರುತಿ ಹೋಟೆಲ್ ಅಂತ ಸಿಕ್ತು. ಸೊ ಅಲ್ಲೇ ಕಾಫಿ ಕುಡಿಯೋಣ ಅಂತ ಹೇಳಿ ಕಾರ್ನ ಸೈಡ್ಗೆ ಪಾರ್ಕ್ ಮಾಡಿ 3 ಕಾಫಿ ಆರ್ಡ್ರ್ ಮಾಡಿದ್ವಿ. ಮನೇಲಿ ಕುಡ್ದಿರಲಿಲ್ಲ. ಸೊ ನನಗಂತೂ ಒಂಚೂರು ಇಷ್ಟ ಆಗಲಿಲ್ಲ. ಯಾಕಂದರೆ ಒಳ್ಳೆ ಬಿಸಿನೀರು ಥರ ಇತ್ತು. ಸತೀಶ್ ಅದೇ ರೇಗಿಸ್ತಾಯಿದ್ರು. ಕಾಫಿ ತೊಗೊಂಬನ್ರಿ ಅಂದರೆ ಹೋಗ್ರಿ ಬಿಸಿನೀರು ತೊಗೊಂಬಂದಿದ್ರಲ್ರಿ ಅಪ್ಪಾಜಿ ಅಂತ ಹೇಳಿಕೊಂಡು ಅವರು ಸ್ವಲ್ಪನೇ ಕೊಡಲಿ, ಕಾಫಿ ಕೊಟ್ಟಿರೋ ದುಡ್ಡಿಗೆ ತಕ್ಕಂಗೆ ಟೇಸ್ಟ್ ಕೊಡಬೇಕಲ್ವ. ಸೊ ನಾನು ಗುರುಮಲಪ್ಪ ಹಂಗೆ ರೇಗಿಸ್ತಾ ಇದ್ದೆ, ನಿಮ್ಮನ್ನು ಕರ್ಕೊಂಬಂದು ಇವತ್ತು ಎಲ್ಲ ಕೆಲಸ ಹಾಳಾಯ್ತಲ್ಲ ಅಪ್ಪಾಜಿ, ಒಂದು ಕಾಫಿನೂ ನೆಟ್ಟಕ್ಕೆ ತರಲಿಲ್ಲ ಅಂತ. ಅಲ್ಲ ಲೈಟಿಂಗ್ ಅಂದ್ಬಿಟ್ಟು ಬಂದು ಸಂತೆಪೇಟೆ ಅಲ್ಲ ನೋಡಿ ಅಪ್ಪಾಜಿ ಬೈಕೊಂಡು ಹೋಯ್ತವ್ರೆ. ಲೈಟಿಂಗ್ಸ್ ತೋರಿಸ್ತೀನಿ ಅಂದ್ಬಿಟ್ಟು ಕರ್ಕೊಂಬಂದು ಸಂತೆಪೇಟೆ ದಿನಸಿ ತೆಗಿಯಕ್ಕೋ. ಅಯ್ಯೋ ನನಗೆ ರಾಚಾರ. ನಿಮ್ಮ ಬಾಯಿ ಸರಿ ಇಲ್ಲ ಅಪ್ಪಾಜಿ, ನಿಮ್ಮ ಬಾಯಿ ಸರಿ ಇಲ್ಲ. ನಿಮ್ದು ನಾತ್ಲು ಬಾಯಿ ಅಲ್ಲ. ನೀವು ಅಂದಿದ್ದೇನೋ ಚೋಡಿ ಯುವ ದಸರಾ ಹತ್ರ ಫುಲ್ ಇತ್ತು ತಾನೇ. ಯುವ ದಸರಾ ಹತ್ರ ಕೂತ್ಕೊಳ್ಳಿ. ಸುಳ್ಳೆಲ್ಲ ಹೇಳ್ಬೇಡಿ. 7 ಗಂಟೆಗೆ ಅಪ್ಪಾಜಿ. ಈಗ ನೋಡಿ ದಿನಸಿ ತೆಗಿತಾರೆ. ಈಗ ದಿನಸಿ ಸಂತೆಪೇಟೆ ಅಂತಾರಲ್ಲ, ಅದ್ಯಾವುದದು ಫುಟ್ಪಾತ್ ದೋಸೆ ಕಾಯಂ ನನಗೆ ಅಂತ ಒಂದು ಸಾಂಗ್ ಐತಲ್ರಿ, ಹಂಗೆ ಸಂತೆಪೇಟೆ ಸಾಮಾನು ಕಾಯಂ ನನಗೆ. ಲೋಟ, ಪ್ಲಾಸ್ಟಿಕ್ ಲೋಟ, ನೀರಿನ ಲೋಟ, ರೋಲು. ಗಂಡ ಹೇಳ್ತೀರಿ ಇಬ್ರಿಗೆ ಯಾಕೆ ಇಷ್ಟು ಅಂದ್ರು. ಅಲ್ಲ ಸರ್ 3 ಕಳಿಸ್ಬೇಕು ನಾವು. 1.5 kg ಅನ್ಸುತ್ತೆ. 2 kg ನಮ್ಗೆ 1 kg ಬೇರೆ ಏನೋ ತಗೊಂಡೋಗಿ ಬಂದಾಗ ತಗೊಂಡ್ರ ಈಗ ಸೀರಾ ಕಟ್ ಮಾಡಿ
ಎಷ್ಟು 5 kg. ಬರ್ತೀರಾ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಣ? ಕೆಲಸಕ್ಕೆ ಹೋಗ್ಬೇಕು, ಫೋನ್ ಮಾಡ್ಬೇಕು, ಬರ್ಬೇಕು ನೋಡೋದು. ಯಾರಿಗೆ? ಫೋನವ್ರಿಗೆ ಇಂಟ್ರೆಸ್ಟ್ ಯಾರು ಮಾಡಿ ಇವಾಗ? ಈ 2 ಸಲ ಮಾಡ್ತೀವಿ, ಬಿಸಿ ಬಿಸಿ ಅಂತ ಬರ್ತಾರೆ. ಇನ್ನೂ ಒಂದ್ಸಲಿ ಮಾಡಿ. ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗೋಣ ಬನ್ರಿ ಬೆಳಗ್ಗೆ. ದೇವಸ್ಥಾನ ಸರಿ, ನಾಳೆ ಗಾಂಧಿ ಜಯಂತಿ ಬೇರೆ. ಫೋನ್ ಮಾಡ್ರಿ, ಅವರೇ ನಿಮಗೆ ಫೋನ್ ಮಾಡಿಲ್ಲ ಅಲ್ವಾ? ಮಾಡಿದ್ರೇನ್ರಿ ಅಪ್ಪಾಜಿ? ನಮಗೆ ಮಾಡಿಲ್ಲ. ಮತ್ತೆ ಮಾಡಿಲ್ಲ ಅಂದ್ಮೇಲೆ ತಲೆ ಕೆಡ್ಸ್ಕೊಬೇಡಿ. ಇದ್ರೆ ಅವರೇ ಮಾಡ್ತಾರೆ ತಾನೆ, ಇಲ್ಲ ನೀವೇ ಮಾಡ್ಕೊಂಡು ಹೋಗ್ಬೇಕಾ? ಇವತ್ತು ಮಧ್ಯಾಹ್ನ ಬನ್ನಿ 2 ಗಂಟೆ ಮೇಲೆ ಅಂದರು. ನಾ ಇತ್ತಲ್ಲಿ ಹೋಗ್ಬಿಟ್ನಲ್ಲ ಪರ್ಸನಲ್ ಲೋನ್ಗೆ. ಪರ್ಸನಲ್ ಲೋನ್ ಇಲ್ದಾಗಾಯ್ತು, ಇದು ಇಲ್ದಾಗಾಯ್ತು, ತಿರುಗಾಗಾಯ್ತು, ಈರುಳ್ಳಿ ಕೊಡಿಸ್ದಾಗಾಯ್ತು. ಪರ್ಸನಲ್ ಲೋನ್? ಯಾವ ಪರ್ಸನಲ್ ಲೋನ್ ರೀ? ಚೌಡಿ ಆಯ್ತಾ? ಆಯ್ತಲ್ಲ. ಎಷ್ಟು ಸಿಕ್ತು ದುಡ್ಡು? 65,000. ಕೊಟ್ಬಿಟ್ರ ದುಡ್ಡು? ಯಾರಿಗೆ? ಎತ್ಕೊಂಡವ್ರಿಗೆ? ಯಾರು ಎತ್ಕೊಂಡ್ರು ನೇಮ್ ಹೇಳಿ? ಅಲ್ಲೇ ಅವ್ರ 20 ಕೃಷ್ಣಮೂರ್ತಿ ಅಂತ ಅವರು ಹೆಬ್ಬಾಳು ಉಂಡಿರಾಜಣ್ಣ. ಯಾರು ಅವ್ರ ಹೆಸರು? ಕೃಷ್ಣಮೂರ್ತಿ. ಏರಿಯಾ ಯಾವ್ದ್ರಿ? MKM ಸತೀಶ್ ಅವ್ರ ಅಣ್ಣನು. ಹೌದಾ? ಇದು 2ನೇ ಚೀಟಿನಾ? ಒಂದ್ ಕಟ್ಟಿದ್ರ? ಎರಡು ಕಟ್ಟಿದ್ರ ಇವಾಗ? ಈಗ ನೀವು ಕಟ್ಟಿದ್ದೀರಾ ಅಪ್ಪಾಜಿ? ಎಷ್ಟನಾ? ಅವ್ರಿಗೆ ಕೊಟ್ಬಿಡ್ತೀರಾ? ವಜಾ ಮಾಡ್ಕೊಳ್ಳಿ. ಇರೋದು ದೊಡ್ಡ ಚೀಟಿ ನಮ್ಮ ಹೆಸರು ಬೇಡಪ್ಪ. ತಕೊಂಡು ಯೋಚನೆ ಮಾಡೋದು ಮಾಡೇನಿ. ಏನ? ಒಂದು 10 ಚೀಟಿ ಕಟ್ಬಿಟ್ಟು 10 ಚೀಟಿ ಕಟ್ಟೋದು ಹೆಂಗಾರ ಮಾಡಿ. ಒಂದು 80,000 ಸಿಕ್ತು ಅಂದ್ರೆ ಒಂದು ಬೋರ್ ತೆಗಿಸೋದು ಯೋಚನೆ ಮಾಡೀನಿ. ನೀರು ಬರ್ಲಿ ಬರ್ದೇಳಿ ಜಮೀನಲ್ಲಿ ಬೋರ್ ಹಾಕ್ಸ್ಬೇಕು ಅಂತ. ರೀ ಎಷ್ಟು ಸಾವಿರ ಕಟ್ಟ ಚೀಟಿ ಅದು? 5,000 ರೂಪಾಯಿ ಕಟ್ಟೋದು. ಮತ್ತೆ 10,000 ಕಟ್ಟಿದ್ರೆ ನಿಮ್ಗೆ 80,000 ಹೆಂಗ್ ಸಿಗುತ್ತೆ? 10,000 ಕಟ್ಟಿದ್ರೆ ನೀವು 50,000 ಚೀಟಿಲಿ 80,000 ಹೆಂಗ್ ಸಿಗುತ್ತೆ? 80 ಲಕ್ಷ ರೂಪಾಯಿಂದು. ಕೊನೆ ತನಕ ಬಿಟ್ರೆ 90-92 ಸಿಗುತ್ತೆ. ಮಧ್ಯದಲ್ಲಿ 80 ಬಿದ್ದು ಇಟ್ಕೊತೀವಿ. ಚಿಂಗಂ ಬಿಸಾಕು. ಸೊ ಫೈನಲಿ ನಮ್ಮ ಗೋಡೌನ್ಗೆ ಏನೇನು ಬೇಕೋ, ನೀರಿನ ಲೋಟ, ಕಾಫಿ ಲೋಟ, ಪ್ರತಿಯೊಂದೂ ಜ್ಯೂಸಿಂಗ್ ಲೋಟ, ನ್ಯಾಪ್ಕಿನ್ಸ್, ಟಿಶ್ಯೂ ಪೇಪರ್ಸ್, ರೋಲ್ ಮತ್ತು 1-2 ಬಾಸುಮತಿ ರೈಸ್ ಅಕ್ಕಿ ಮೂಟೆಗಳು ಬೇಕಿತ್ತು. ಪ್ರತಿಯೊಂದು ಎಲ್ಲನೂ ಎತ್ಕೊಂಡು ಸತೀಶ್ ಹೆಂಗೂ ಬರೋದು ಬಂದಿದ್ದೀವಿ, ಖಾಲಿ ಗಾಡಿ ಯಾಕೆ ಹೋಗಬೇಕು, ಬಂದಿರೋದಕ್ಕೆ ತಕ್ಕಂಗೆ ಏನಾದರೂ ಒಂದು ತೊಗೊಂಡು ಹೋಗೋಣ ಅನ್ನೋದು ಅವ್ರ ಇಂಟೆನ್ಷನ್. ಸೊ ನನಗಂತೂ ನಿದ್ದೆ ಕಣ್ಣು ಎಳೀತಾ ಇತ್ತು, ಯಾಕಂದರೆ ಕೂತು ತುಂಬಾ ಬೇಜಾರಾಯಿತು. ಸೊ ಹಾಗಾಗಿ ಏನೇನು ಬೇಕೋ ತೊಗೊಂಡು ಮಾಡಿ ಹೊರಟ್ವಿ. ಆನ್ ದ ವೇ ಹೋಗೋವಾಗ ಇದು ಒಂದು ಫುಡ್ ಸರ್ಕಲ್ ಅಂತ ಕೋರ್ಟ್ ಆಪೋಸಿಟ್ ರೋಡಲ್ಲಿ ಇಟ್ಕೊಂಡಿರ್ತಾರೆ, ಸಣ್ಣ ಗಲ್ಲೀಲಿ. DC ಆಫೀಸ್ ರೋಡ್ ಗೊತ್ತಿದ್ರೆ ಮೈಸೂರಿಯನ್ಸ್ಗೆ ಆ ರೋಡಲ್ಲಿ ಓಡಾಡಿದರೆ ಈ ಫುಡ್ ಕೋರ್ಟ್ ಎಲ್ಲಿದೆ ಅಂತ ಖಂಡಿತ ಗೊತ್ತಿರುತ್ತೆ. ಎಷ್ಟು ಕ್ರೌಡ್ ಅಂತೀರಾ, ಯಾಕೆ ಇಷ್ಟು ಜನ ಇದ್ದಾರೆ ಅಂತ ಅಂದ್ಬಿಟ್ಟು ನೋಡಲಿಕ್ಕೆ ಹೋದ್ವಿ. ಎಗ್ಗಿಂದ ತುಂಬ ವೆರೈಟೀಸ್ ಮಾಡ್ತಾರೆ. ಎಗ್ ಪಿಜ್ಜಾ, ಬ್ರೆಡ್ ಆಮ್ಲೆಟ್, ಹಾಫ್ ಬಾಯ್ಲ್ಡ್, ತುಂಬ ಎಗ್ ಚಟಾಪಟ್, ಈ ಥರದ್ದು ಏನೇನೇನೇನೋ ವೆರೈಟಿ ಮಾಡ್ತಾರಂತೆ. ನಾನಂತೂ ಫಾರ್ ದ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು, ತಿಂದಿದ್ದು ಕೂಡ. ನನಗೆ ಒಂದು ಬ್ರೆಡ್ ಆಮ್ಲೆಟ್ ತಕ್ಕೊಟ್ರು, ಅವನೇನೋ ಅವನು ಎಗ್ ಪಿಜ್ಜಾ ತೊಗೊಂಡಿದ್ದು. ಸಾಕದು ಟೊಮೆಟೊ ಸಾಸು, ಯಾಕೆ ಆಮ್ಲೆಟ್ ತೊಗೊಂಡಿಲ್ವ ನೀನು? ಸುಳ್ಳು ಹೇಳ್ಬೇಡ. ಅವಳು ಫಸ್ಟು ನಾನು ಇದು ತಿಂತೀನಿ ಮಮ್ಮಿ, ಡ್ರೈ ಗೋಬಿ, ಡ್ರೈ ಮಂಚೂರಿ ಅಂದರೆ ಇದ್ರದ್ದು ಮಶ್ರೂಮ್ದು, ಅದನ್ನು ತಿಂತೀನಿ, ಆಮೇಲೆ ನಾನು ಬೇರೆ ತಿಂತೀನಿ ಅಂತ ಹೇಳಿದ್ಲು. ಸೊ ಸುಮಾರು ದಿನವೇ ಆಗೋಗಿತ್ತು, 1 ಮಂತೇ ಆಗಿತ್ತು. ಏನು ಬೇಕೋ ತಿನ್ಕೊಳ್ಳಿ ಅಂತ ನಾವು ಸುಮ್ಮನಾದ್ವಿ. ಸೊ ಇದು ಎಗ್ ಚಟಾಪಟ್ ಅಂತೆ, ಸಖತ್ತಿತ್ತು ಫ್ರೆಂಡ್ಸ್. ನಿಜಕ್ಕೂ ತುಂಬ ಇಷ್ಟ ಆಯಿತು ನನಗೆ. ಎಲ್ಲ ಅಫೋರ್ಡಬಲ್ ರೇಟಲ್ಲೇ ಇರುತ್ತೆ, 35-40 ರುಪೀಸ್ ರೇಂಜಲ್ಲೇ. ಬಟ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಹೆಡ್ ಈಸ್ ವೆರಿ ರಿಚ್ ಇನ್ ಪ್ರೋಟೀನ್, ಗುಡ್ ಟು ಹೆಲ್ತ್ ಅಲ್ವಾ. ಸೊ ಮಕ್ಕಳು ಅಂತೂ ತುಂಬ ಇಷ್ಟಪಡ್ತಿದ್ರು. ಸೊ ಅವಳು ಹೋಗಿ ಇವಾಗ ಒಂದು ಬ್ರೆಡ್ ಆಮ್ಲೆಟ್ ಹಾಕಿಸ್ಕೊಂಬಂದು ತಿಂತಾ ಇದ್ದಾಳೆ. ಗಾಂಧಿ ನಿಮಗೆ ಗೊತ್ತು, ಅವರೆಲ್ಲ ಅದೆಲ್ಲ ತಿನ್ನಲ್ಲ, ಅದಕ್ಕೆ ಅವರೆಲ್ಲ ಸೈಡ್ಗೆ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ರು. ನನ್ನ ಮಗ ಹಿಂಸೆ ಮಾಡ್ತಾಯಿದ್ದ, ಸ್ವಲ್ಪ ತಿನ್ನಿ ಅಪ್ಪಾಜಿ ಅಂತ, ಯಾಕಂದರೆ ಅವರು ಲಿಂಗಾಯ್ಸ್. ಸೊ ಅವ್ರು ಅದೆಲ್ಲ ತಿನ್ನೋದಿಲ್ಲ, ಸೈಡ್ಗೆ ಹೊರಟೋಗಿದ್ರು ಅವರು. ನನಗೂ ಒಂದು ಸತೀಶ್ ಆನ್ ದ ವೇ ಬರುವಾಗ ಒಂದು ಎಗ್ ಪಿಜ್ಜಾ ತೊಗೊಂಬಂದರು. ನಾನು ಕೂಡ ಟೇಸ್ಟ್ ಮಾಡಿದೆ.
ಸಖತ್ ಚೆನ್ನಾಗಿತ್ತು, ಇನೋವೇಟಿವ್ ಆಗಿತ್ತು. ಪಿಜ್ಜಾನ ಎಗ್ಗಲ್ಲಿ ಬ್ರೆಡ್ ಹಾಕಿ ಮಾಡ್ಬೋದು ಅಂತ ನನಗೆ ಇವಾಗಲೇ ಗೊತ್ತಾಗಿದ್ದು. ಆಮ್ಲೆಟ್ ಥರನೇ ಆಲ್ ಆಫ್ ಅ ಸಡನ್ ನೋಡಿದ ತಕ್ಷಣ ಕಾಣಿಸುತ್ತೆ, ಬಟ್ ಅದು ಆಮ್ಲೆಟ್ ಅಲ್ಲ, ಎಗ್ ಪಿಜ್ಜಾ. ಸೊ ಮನೆಗೆ ಬಂದು ಏನೇನು ದಿನಸಿ ತಂದಿದ್ವಿ ಅದನ್ನೆಲ್ಲ ಎತ್ತಿಡಿಸ್ತಾ ಇದ್ದಾನೆ. ನನ್ನ ಮಗನಿಗೆ ಮೂಡ್ ಚೆನ್ನಾಗಿದ್ದರೆ ಈ ರೀತಿ ಎಲ್ಲನೂ ಒಬ್ಬನೇ ನಾನೇ ಮಾಡ್ತೀನಿ ಅಂತ ಮಾಡ್ತಾ ಇದ್ದಾನೆ. ಸೊ ಅವನೊಂದು ತುಂಬ ಬೇಜಾರು ಮಾಡ್ಕೊಂಡಿದ್ದ ಇವತ್ತಂತೂ, ಯಾಕಂದರೆ ಅವ್ನು ಕೋಳಿಗಳನ್ನೇ ನೋಡ್ತಾ ಇದ್ದ. ಕೋಳಿಗಳನ್ನ ತಾತ ಮನೆಗೆ ಕೊಟ್ಬಿಡು ವಿಕಿ, ಇಲ್ಲಿ ಇಟ್ಕೊಬೇಡ, ಅಲ್ಲಿ ಜಾಗ ಆಗಲ್ಲ ಅಂತ ಅವ್ರ ಅಪ್ಪ ಹೇಳ್ತಾಯಿದ್ರು. ಪಾಪ ಅದು ಮೊಟ್ಟೆ ಆಗ್ತಾಯಿದೆ ಪಾಪ, ಮರಿ ಮಾಡಿಸ್ತೀನಿ ಅಂತೆಲ್ಲ ಕನಸು ಕಟ್ಕೊಂಡಿದ್ದ. ಅದಕ್ಕೆ ಅವ್ರ ಪಾಪ ಇಲ್ಲ ಬೇಡ, ನಾನು ಬೇರೆ ಜಾಗ ಇರೋ ಮನೆಗೆ ಹೋದಾಗ ನಿಂಗೆ ಬೇರೆ ತೆಕ್ಕೊಡ್ತೀನಿ, ಇವಾಗ ಅದೆಲ್ಲ ಬೇಡ ಅಂತೆಲ್ಲ ಹೇಳ್ತಾಯಿದ್ರು. ಅದಕ್ಕೆ ಅವನು ಮನಸ್ಸಿಂದ ಹ್ಞೂ ಆಯಿತು ಅಂತ ಒಪ್ಕೊಂಡಿದ್ದಾನೆ. ಅವರಂತೂ ಗುರುಮಲಪ್ಪನ ರೇಗಿಸೋ ದಿನ ಇಲ್ಲ. ಗುರುಮಲಪ್ಪನ ಜೊತೆ ಅವ್ರ ಫ್ರೆಂಡ್ ಥರ ಗುರುಮಲಪ್ಪನ ಟ್ರೀಟ್ ಮಾಡ್ತಾರೆ. ಹೋಗಿ ಬಂದು ಮಮ್ಮಿ ನನ್ನ ಕೋಳಿ ಫೋಟೋ ತೆಕ್ಕೋ, ಮಮ್ಮಿ ನನ್ನ ಕೋಳಿ ಫೋಟೋ, ಮಿಸ್ ಯು ಕೋಳಿಗಳ, ಯಾವಾಗಲೂ ಈ ಸಿಲಿಂಡ್ರ್ ಮೇಲೆ ಕೂತ್ಕೊಳ್ಳಿ ಅಂತ ಬೇಜಾರು ಮಾಡ್ಕೊಂಡ. ಊಟ ಮಾಡ್ಕೊಂಬನ್ನಿ ಕಳಿ, ಬೆಳಗ್ಗೆ ಎದ್ದು ಬನ್ನಿ. ಹಾಂ ಬೆಳಗ್ಗೆ ಬನ್ನಿ, ಬಾಯ್ ಬಾಯ್. ನೋಡಿದ್ರಲ್ಲ, ಇದಿಷ್ಟು ನೆನ್ನೆ ಆಗಿದ್ದು. ಇದು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ 5 ಗಂಟೆ. ಮನೆ ಕೆಲಸ ಎಲ್ಲ ಮುಗಿಸಿ ಇವಾಗ ವಾಕ್ ಹೋಗ್ತಾ ಇದ್ದೀನಿ. ಸೊ ನಾನು ನನ್ನ ಮಕ್ಕಳನ್ನ ವಾಕ್ ಕರ್ಕೊಂಡೋಗಿ 1 ವಾರ ಆಗಿತ್ತು, ರೆಗ್ಯುಲರಾಗಿ ಹೋಗಿರಲಿಲ್ಲ. ಸೊ ನೋಡಿ ಎಷ್ಟು ಬೇವ್ತಿದ್ದೀನಿ ಅಂತ. ವಾಕ್ ಪ್ಲಸ್ ರನ್ ಎಲ್ಲ ಮುಗಿಸ್ಕೊಂಡು 5:45ಗೆ ಮನೆಗೆ ಬರ್ತಾಯಿದ್ದೀನಿ. ಫುಲ್ಲು ಸ್ವೆಟ್ಟಿಂಗ್ ಅಂದರೆ ಸ್ವೆಟ್ಟಿಂಗ್ ಫ್ರೆಂಡ್ಸ್, ಯಾಕಂದರೆ 1 ವಾರ ಆದಮೇಲೆ ರನ್ ಮಾಡಿರೋದಲ್ವ, ಇಷ್ಟು ಬೇವರು ಅರಿಲೇಬೇಕು. ಎಲ್ಲ ಕೆಲಸ ಮುಗಿಸ್ಕೊಂಡು 5:45 ಅಷ್ಟರಲ್ಲಿ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಆ್ಯಸ್ ಇಟ್ ಈಸ್ ಹಾಲು ತಂದು ಕಾಫಿ ಮಾಡು, ತಿಂಡಿಗೆ ರೆಡಿ ಮಾಡ್ಕೊ, ಇದೇ ಆಯಿತು. ಬಟ್ ಇವತ್ತು ನಾನು ತಿಂಡಿ ಏನೂ ಮಾಡಿಲ್ಲ, ಕಾರಣ ನಮ್ಮ ಗೋಡೌನಲ್ಲಿ ಕೆಲಸ ಇತ್ತು, ಅಂದರೆ ತಿಂಡಿ ಇತ್ತು. ಹಾಗಾಗಿ ಇಡ್ಲಿ, ಚಟ್ನಿ, ಸಾಂಬಾರು, ವಡೆ ಎಲ್ಲ ಮಾಡಿದರು. ಅದನ್ನೇ ತೊಗೊಂಡ್ರಾಯ್ತು, ಯಾಕಂದರೆ ಮಕ್ಳಿಗೂ ಸ್ಕೂಲ್ ಹಾಲಿಡೇಸ್ ಅಲ್ವಾ, ನವರಾತ್ರಿ, ದಸರಾ ಹಾಲಿಡೇಸ್. ಹಾಗಾಗಿ ನಾನು ಕೂಡ ತಿಂಡಿ ಮಾಡಿಲ್ಲ. ಆರಾಮಾಗಿ ಜೋಕಾಲಿ ಆಡು ಆಯಿತಾ, ಹಿಂಗೆ ಹೇಳ್ತಾ ಇರೋದು, ಕೇಳಿಸ್ತಾ ಕಿವಿಗೆ? ಆರಾಮಾಗಿ ಜೋಕಾಲಿ ಆಡ್ತೋ ಕೂತವನೆ ಮನ್ಮತ. ಎದ್ದು ಬರಲೇ, ಬರಿ ಬಾ, ಬಂದು ಬರ್ತೀನಿ ಬಾ, ನೀನು ಎದ್ದು ಬಾ. ಬಂದ್ಯಾ? ಅಮ್ಮ ರಜಾ ಕೊಟ್ಟಿರೋದು ಎಂಜಾಯ್ ಮಾಡೋಕ್ಕೆ ಅಮ್ಮ ಅಂತ ಹೇಳ್ತಾ ಇದ್ದ. ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಮಕ್ಕಳಿಗೆಲ್ಲ ತಲೆ ಸ್ನಾನ ಮಾಡಿಸಿ ನಿಯರ್ ಬೈ ಮಹದೇಶ್ವರ ಟೆಂಪಲ್ಗೆ ಹೋಗಿ ಬರೋಣ ಅಂತ ಬಂದೆ. ನಿಜಕ್ಕೂ ತುಂಬ ಖುಷಿ ಆಯಿತು. ಮಹಾಮಂಗಳಾರತಿ ನಡೀತಾಯಿತ್ತು. ಧೂಪದ ಹೊಗೆ ನೋಡಿ, ಮಾದಪ್ಪನಿಗೆ ಧೂಪ ಅಂದರೆ ತುಂಬ ಇಷ್ಟ. ಸೊ ಧೂಪದ ಹೊಗೆ ಹಾಕಿದರು. ಸೊ ಅಲ್ಲೆಲ್ಲ ಕೈ ಮುಕ್ಕೊಂಡು ರಸಾಯನ ಪ್ರಸಾದ ಕೊಟ್ಟರು, ಈಸ್ಕೊಂಡು ತಿನ್ಕೊಂಡು ಮನೆಗೆ ಬಂದೆ. ನಮ್ಮ ಗೋಡೌನಿಂದ ಇಡ್ಲಿ, ವಡೆ, ಚಟ್ನಿ, ಸಾಂಬಾರು ಪ್ರತಿಯೊಂದು ಹಾಟ್ ಬಾಕ್ಸ್ಗೆ ಹಾಕಿ ನನಗೆ ಅಂತ ಕೊಟ್ಟು ಕಳಿಸಿದ್ರು, ಅಂದರೆ ಮನೆಗೆ ಅಂತ. ಸೊ ನಾನು ಬೆಳಿಗ್ಗೆ ಬನ್ನಿ ಅಂತ ಹೇಳಿದ್ದೆ ಅಲ್ವಾ, ಹಾಗೆ ಗುರುಮಲಪ್ಪ ಕೂಡ 9-9:30 ಅಷ್ಟರಲ್ಲಿ ಬಂದರು. ಅವ್ರಿಗೂ ಕೂಡ ತಟ್ಟೆಗೆ ಮಕ್ಕಳಿಗೂ ಕೂಡ ತಿಂಡಿ ಹಾಕಿ ಕೊಟ್ಟೆ. ಇಡ್ಲಿ, ಚಟ್ನಿ, ಸಾಂಬಾರು ತುಂಬ ಚೆನ್ನಾಗಿದೆ ಮೇಡಮ್ ಅಂತ ತಿಂದರು. ನಾನು ಕೂಡ 2 ಇಡ್ಲಿ ಹಾಕ್ಕೊಂಡು ತಿಂದೆ. ಸತೀಶ್ಗೂ ಕೂಡ ತಿಂಡಿ ಹಾಕಿ ಕೊಟ್ಟೆ. ಸೊ ಸತೀಶ್ ಸ್ನಾನ ಮಾಡೋಕ್ಕೆ ಹೋಗಿದ್ದರು. ಅವ್ರು ಬರೋಷ್ಟರಲ್ಲಿ ನಾನು ರೆಡಿ ಆಗಬೇಕಿತ್ತು ಟೆಂಪಲ್ಗೆ ಹೋಗೋಕ್ಕೆ ಅಂತ ಹೇಳಿ ಹಾಲು ಕೂಡ ಕಾಯಿಸಿ ಕಾಫಿ ಮಾಡಿದೆ ಸ್ಟ್ರಾಂಗಾಗಿ. ಬೆಳಗ್ಗೆಯಿಂದ ಏನೂ ಕುಡಿದಿರಲಿಲ್ಲ, ಸೊ ಕಾಫಿ ಕುಡಿಯೋಣ ಅಂತ ಅನ್ನಿಸ್ತಾ ಇತ್ತು. ಸೊ ಕಾಫಿ ಕೂಡ ಮಾಡಿ ಗುರುಮಲಪ್ಪಂಗೆ ಸ್ವಲ್ಪ ಕೊಟ್ಟು ನಾನು ಸ್ವಲ್ಪ ಕುಡಿದೆ. ಬೆಳಗ್ಗೆ ಎದ್ದ ತಕ್ಷಣ ಈ ನಡುವೆ ಕಾಫಿ ಕುಡಿತಾ ಇಲ್ಲ, ತಿಂಡಿ ಆದಮೇಲೆ ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಅಂತೂ ಬಿಡೋಕ್ಕಾಗಲ್ಲ, ಅದೊಂಥರ ಅಡಿಕ್ಷನ್ ಥರ ಆಗಿಬಿಟ್ಟಿದೆ. ಅವರಿಗೂ ಅಷ್ಟೇ, ಗುರುಮಲಪ್ಪಂಗೆ ನನ್ನ ಕೈ ಕಾಫಿ ಅಂದರೆ ತುಂಬ ಇಷ್ಟಪಟ್ಟು ಕುಡಿತಾರೆ. ನಮ್ಮ ಮನೇಲಿ ಅಷ್ಟೇ, ನಾನು ಮಾಡಿದ್ರೆ ಪ್ರತಿಯೊಂದು ನಾನು ಅಚ್ಚುಕಟ್ಟಾಗೆ ಮಾಡೋದು. ನಾನು ಮಾಡೋ ತಿಂಡಿ, ಊಟ, ಅಡುಗೆ ಎಲ್ರಿಗೂ ಇಷ್ಟ. ಸೊ ಸತೀಶ್ ಕೂಡ ಸ್ನಾನ ಮುಗಿಸಿ ಪೂಜೆ ಮಾಡಿ ಗೋಡೌನ್ಗೆ ಬಂದರು. ಅವ್ರಿಗೂ ಕೂಡ ತಿಂಡಿ ಕೊಟ್ಟು 1 ಲೋಟ ಹಾಲು ಕೊಟ್ಟೆ. ಇಷ್ಟೆಲ್ಲ ಆದಮೇಲೆ ನಾನು ರೆಡಿಯಾಗಿ ಹೊರಟ್ವಿ. ಸೊ ಗಾಯ್ಸ್, ಮತ್ತೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಹೇಳ್ತಾ ಇದ್ದೀನಿ. ರೆಡಿಯಾಗಾಯಿತು, ಟೆಂಪಲ್ಗೆ ಹೋಗ್ತಾ ಇದ್ದೀವಿ ವಿತ್ ಫ್ಯಾಮಿಲಿ. ನಿಮ್ಗೆಲ್ರಿಗೂ ಗೊತ್ತು, ನಿನ್ನೆಯಿಂದ ವ್ಲಾಗ್ನ ನೋಡ್ತಾ ಇದ್ದೀರಾ. ಗುರುಮಲಪ್ಪನೂ ಕೂಡ ಕರ್ಕೊಂಡು ಹೋಗೋಣ ಅಂತ ಬನ್ನಿ ಅಂತ ಹೇಳಿದ್ದೆ. ಸೊ ಸಿಂಪಲ್ಲಾಗಿ ಒಂದು ಮರೂನ್ ಕಲರ್ ಸಾರಿ ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ಟ್ರಾನ್ಸ್ಪರೆಂಟಿ ಸಾರಿ, ಜಾಸ್ತಿ ಉಡ್ತಿರ್ಲಿಲ್ಲ, ಅದಕ್ಕೋಸ್ಕರ ಯಾಕೋ ಇವತ್ತು ಉಟ್ಕೋಬೇಕು ಅನ್ನಿಸ್ತು. ಜುಮ್ಕ ಹಾಕ್ಕೊಂಡಿದ್ದೀನಿ. ಆ್ಯಸ್ ಯೂಶ್ವಲ್ ಹೇರ್ ಸ್ಟೈಲ್. ಸುಮಾರು ಜನ ಹೇರ್ ಸ್ಟೈಲ್ ವಿಡಿಯೋ ಮಾಡಿ, ನಿಮ್ಮ ಡೈಲಿ ಮೇಕಪ್ ವಿಡಿಯೋ ಮಾಡಿ, ಎಲ್ಲರೂ ಹೋಗುವಾಗ ಟೆಂಪಲ್ಗೆಲ್ಲ ಯಾವ ರೀತಿ ರೆಡಿ ಆಗ್ತೀರಾ, ಸಿಂಪಲ್ಲಾಗಿ ತುಂಬ ಗ್ಲಾಸಿಯಾಗಿ ಕಾಣಿಸುತ್ತೆ. ಸೊ
ವಿಡಿಯೋ ಮಾಡಿ ಅಂತ. ನಾನು ನಿಜಕ್ಕೂ ನಾನು ಏನು ಮೇಕಪ್ ಮಾಡಿಲ್ಲ. ನಿಮಗೆ ಕ್ಯಾಮ್ರಾ ಲೈಟ್ ಕಂಗೆ ಕಾಣ್ಬೋದು. ನಾನು ಯೂಸ್ ಮಾಡೋದು ಆ ವೈಟ್ ಟೋನ್ ಕ್ರೀಮ್ ಮಾತ್ರನೇ. ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ಈಚೆ ಕಡೆ ಹೋದಾಗ ಸನ್ಸ್ಕ್ರೀನ್, ಯಾಕಂದರೆ ತುಂಬ ಬಿಸಿಲು ನೋಡಿ. ಸ್ವಲ್ಪ ಸನ್ಲೈಟ್ಗೆ ಫೋನ್ ಕ್ಯಾಮ್ರಾಗೆ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತೀನಿ. ಅದು ಬಿಟ್ಟರೆ ಯಾವುದೇ ರೀತಿ ಮೇಕಪ್ ಮಾಡಿಲ್ಲ. ಸ್ವಲ್ಪ ಕಾಜಲ್ ಮತ್ತು ಐಲೈನರ್ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನಾನು ರೆಗ್ಯುಲರಾಗಿ ಯೂಸ್ ಮಾಡೋದು ವೈಟ್ ಟೋನ್ ಕ್ರೀಮ್, ಇದು ಒಂದೇ ನಾನು ಯೂಸ್ ಮಾಡೋದು. ಇನ್ನು ನಾನು ಮೇಕಪ್ ಡೈಲಿ ಈ ಫೌಂಡೇಶನ್ ಆಮೇಲೆ ಕಾಂಪ್ಯಾಕ್ಟ್ ಈ ಥರದ್ದೆಲ್ಲ ಯೂಸ್ ಮಾಡಿದ್ರೆ ಮೇಕಪ್ ಅಂತ ಕರೆಯೋದು ಫ್ರೆಂಡ್ಸ್. ಸಿಂಪಲ್ಲಾಗಿ ನಾನು ರೆಗ್ಯುಲರಾಗಿ ಮನೇಲಿದ್ದರೂ ಕೂಡ ಗಂಧ ಕುಂಕುಮ ಎಲ್ಲ ಅರಿಶಿನ ಎಲ್ಲ ಹಾಕ್ಕೋತೀನಿ. ಅದರಲ್ಲಿ ಎಂಥ ಮೇಕಪ್ ಏನು ಗೊತ್ತಿಲ್ಲ, ಬಟ್ ಸ್ಯಾರಿ ಅಂತೂ ವೇರ್ ಮಾಡಿದ್ದೀನಿ. ಬನ್ನಿ ಹೀಗೆ ಮಾತಾಡಿಕೊಂಡು ಗುರುಮಲಪ್ಪ ಇದ್ದಿದ್ದ ಕಡೆ ನಗು ಮಾತು 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 ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರದ್ದು ಹಳೇ RNM ಸ್ಟೋರಿ, 15 ವರ್ಷದ ಸ್ಟೋರಿಗಳೆಲ್ಲ ಬರುತ್ತೆ. ಅದನ್ನು ನೆನೆಸ್ಕೊಂಡು ಸತೀಶ್ ಅಂತೂ ಬಿದ್ದು 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 ನಗ್ತಿದ್ರು. ಎಷ್ಟು ಬಿಸಿಲಿತ್ತು ಅಂದರೆ ನೋಡಿ, ನಾನು ಎಷ್ಟು ಬೆವರ್ತಾ ಇದ್ದೀನಿ ಬೆಳಗ್ಗೆ ಅಂತಾನೆ. ಸೊ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಎಲ್ಲ ಕಡೆ ವೆಹಿಕಲ್ಸ್ ಕಾರ್ನ ತೆಗಿಯೋಕ್ಕೆ ಆಗಲ್ಲ, ಅಷ್ಟು ಟ್ರಾಫಿಕ್ ಜಾಮ್ ಈ ನಡುವೆ. ಮೈಸೂರು ಮಿನಿ ಬೆಂಗಳೂರು ಥರ ಆಗಿಬಿಟ್ಟಿದೆ. ಹೀಗೆ ಮಾತಾಡಿಕೊಂಡು ಫೈನಲಿ ಹೊರಡ್ತಾ ಇದ್ದೀವಿ. ಸುಮಾರು ಜನ ನಿಮ್ಮ ಹಳೆ ಮನೆ ತೋರಿಸಿ ಅಂತ ಕೇಳ್ತಾಯಿದ್ರಿ. ನಿಮಗೆ ಆ ಡಿಸ್ಟಂಪರ್ ಬಿಲ್ಡಿಂಗ್ ಕಾಣಿಸ್ತು ಅಂತ ಅನ್ಕೋತೀನಿ. ಅದೇ ನಮ್ಮ ಹಳೆ ಮನೆ, 3 ಫ್ಲೋರ್ ಮನೆ. ಅದು ಕಾಣಿಸಿಲ್ಲ ಅಂದರೆ ವೀಡಿಯೋನ ಸ್ವಲ್ಪ ರಿವೈಂಡ್ ಮಾಡಿ ನೋಡಿ. ಈ ರೋಡ್ ನಾನು ಇವಾಗ ಏನು ತೋರಿಸ್ತೀನಿ ಆ ಕ್ರಾಸಲ್ಲಿ ಡಿಸ್ಟಂಪರ್ ಕಲರ್ ಬಿಲ್ಡಿಂಗ್ ಕಾಣಿಸುತ್ತೆ. ಗ್ರೀನ್ ಕಲರ್ ಬಿಲ್ಡಿಂಗ್ ಪಕ್ಕ ಇರೋ ಬಿಲ್ಡಿಂಗ್ಗೆ ನಮ್ಮನೆ ಕಾಣ್ತಾ ನಿಮಗೆ, ಅದೇ ನಮ್ಮನೆ. ನನಗೆ 25,000 ಆಯ್ತು ಪೆಟ್ರೋಲು. 8,000 10,000 ಆಗ್ಬರೋದು, ಇನ್ನು 15,000 ತಲೆಗೆ ಬರ್ತಾವ ಮಾರ್ಕೆಟ್ಗೆ ಹೋಗಿ. ಅದು ಕೂಡಲ್ ಸಂಗಮ್ ತನಕ ಹೋಗಿದ್ದು. ಅಲ್ಲಿಂದ ಅಲ್ಲಿಗೆ 450 ಕಿಲೋಮೀಟರ್ ಗುರುವಪ್ಪ. ಇಲ್ಲಿಂದ ಕೂಡಲ್ ಸಂಗಮ್ ಪೆಟ್ರೋಲ್ ಅಂದೆಯಿಂದ ಎಲ್ಲ ಹೇಳುದು. ಆನಂದ್ ಮಕ್ಕಳು ಈ ಕೇಳಕ್ ಚೆನ್ನಾಗಿರ್ತದೆ ಅಷ್ಟೇ. ಅವ್ರ ಕಿವಿಲಿ ದುಡ್ಡು ತೆಗಿಬೇಕು ಬಂದಾಗ ಬಂಕ್ ಹತ್ರ ಬಂದಾಗ ದುಡ್ಡಿರಲ್ಲ ಆಗ ಅವ್ರಿಗೆ. ಹಂಗ್ ಮಾಡ್ದ ಸಂಕ್ರ. ಈಗ ನೀವು ಹೇಳಿದ್ದೀರಾ ಅವನು ಹೇಳ ಟೈರ್ ಹಾಕ್ಸಿದೀನಿ, ಟೈರ್ ಹಾಕಿಸ್ಕೊಡ್ತೀನಿ ಅಂತ ಹೇಳಿ ನಮ್ ಹಾಕಿಸ್ತೀರಾ? ನಿಜಲ್ಲೂ 20,000 ಕೊಟ್ಟು ಅಲ್ಲಿ ಗಂಟೆ ನೀನು ಹಾಕಿಸ್ಬೇಡಿ. ಕೆಲಸ ಶುರುವಲ್ಲಿ ನಾನು ಹಾಕಿ ಬಂದ್ರಿ, ಇನ್ನೊಂದು ಶುರು ಆಯ್ತವಲ್ಲ, ಅದಾರ ಕೆಲಸ ದುಡ್ಡು ಬರ್ಲಿ ಹಾಕ್ಸ್ತೀನಿ ನಾನು. ಯಾವ್ದಾರ ಒಂದು 25,000 ಬೇಕು ಟೈರ್ ಹಾಕ್ಸ್ತಿದ್ರಿ. ಸೀಟ್ ಏನ್ ಚೇಂಜ್ ಮಾಡೋರು ಪ್ರಯೋಜನ ಇಲ್ಲ, ಅಲ್ಲ ಹೊಂಟಾವ್ ಹಾಕೊಂಡವು. ಆಮೇಲೆ ಅವರು ಆಮೇಲೆ ಊಟ ಮಾಡ್ಬಿಡ್ತಾನೆ. ನಾವು ಇದ್ದೇ ನೋಡ್ಬಿಟ್ಟೆ ಬೋದು ಬೇಕು ಅಂತ ಅನ್ಬಿಡ್ತಾನೆ. ನರಸಿಂಹಮೂರ್ತಿ ಅಂತ ಅಕ್ಕನ್ಗೂ ಹಂಗೇನೆ ಫೋನ್ ಹಿಡ್ಕೊಂಡ ಅವಳು ಹಂಗೆ ಬೋದ್ಬಿಟ್ಟಾನೆ. ತಾರಾಮಾರ ಬಂದ್ಬಿಟ್ಟು ಕೆಲ್ಸಕ್ಕೆ ಬಂದ್ ಪಂಚ ಹಾಕೊಂಡಿ ಎಲ್ರಿಗೂ ಅದಕ್ಕೆ ಯಾರು ಬಂದಿಲ್ಲ. ಅನ್ನ ಕೂಡ ದನಿ ಅನ್ಬೇಕು. ಈಗ ಅವ್ರ ಹತ್ರ ಮಾತಾಡೋದು ಮಾತಾಡಿ ಗೊತ್ತಾ, ಒಬ್ರು ಕಥನ ಕಡಿರ್ತಾರೆ. ಅಲ್ಲ ಸುಧಾಕರ್ ಬಡ್ಡಿ ಮಗ ಅಂದ್ರೆ ಆಮೇಲೆ ಯಾರ ನನ್ನ ಮಗನೇ ಹಂಗೆ ಹೇಳ್ಬೇಕಂತ ನೀವು ನಿಮ್ ಕರ್ಕೊ ಹೋಗೋರ್ಕ ಬಂದ್ರ ಅವ್ರು. ನೀನು ರೆಡಿನೇ ಆಗಿಲ್ಲ. ಇವತ್ತು ಅಮಾಸೆ ಅಲ್ರಿ. ಏನ್ 20 ನಿಮಿಷ ಬನ್ನಿ, 10 ನಿಮಿಷ ಇವ್ರು ಏನ್ ಅನುಭವ ಅಂದ್ರೆ ಇದೇ ತರ ಬೋದು. ನರಸಿಂಹಮೂರ್ತಿ ಹೇಳ್ತಿ ಕೇಳಿ ಚೆನ್ನಾಗಿ ತಿಂದವ್ರು. ಅದು ಫೋನ್ ಹಿಡಿದಾನೆ ಚೆನ್ನಾಗಿ ಬೋದ್ ಬಾಯಿ ಬಂದಾಗ ಬೋದ್ಬಿಟ್ಟು ಬಂದವ್ರ ಮೇಲ್ಗೆ ಕಟ್ ಮಾಡಿದ್ರೆ ಬೋದ್ಬಿಡೋದು. ಬಂದ್ಬಿಟ್ಟು ಮಾಮೂಲಿ ಕೆಲಸ ಮಾಡ್ತೀರಂತ ಬಟ್ಟೆ ಬಿಚ್ಕೊಂಡು ಒಳಗಡೆ ಅಮ್ಮ ಬಂದಂತೆ ಕಾರ ಸೈಡ್ಗೆ ಹಾಕ್ಸ್ಬಿಟ್ಟು ಗುರುವಪ್ಪ ಇದ್ದಾನೆ ಬಂದಾಳೆ ಭತ್ ಬಜ್ರಂಗೆ ತರಕಾರಿ ತಕೋತೀನಂತೆ. ಎತ್ತೀರೆ ತೆರೆಗೆ ಏನು ಹೇಳಿ ದಡ್ಡು ಅಂತ ದಡ್ಡು ಬಿದ್ದದಂತೆ. ಯಾಕೆ ಮೇಡಮ್ ನೀನು ಏನಂದ್ರೆ ಆಮೇಲೆ ಕತ್ತು ಬಟ್ಟೆ ಹಿಡ್ಕೊಂಡು ಹಾಕ ತುಕ್ಕು ಅದ್ಲಂತಲ್ಲಿ ಆ ಸ್ವಲ್ಪ ಕೊಳವಲ್ಲ ಮಧ್ಯಾಹ್ನ ಅಲ್ಲಿಂದ ಮಧ್ಯಾಹ್ನ ಹೇಳ್ಕ ಬಂದಂತೆ. ಈ ಪರ ಎತ್ಕೊಂಡಂತೆ ಏನ್ ಹೊಡಿತೀರ ಕಾಲ್ಗೆ ಕಡಾರ್ ಕಟ್ಟಾದಂತೆ. ಅಲ್ಲಿಂದ ಹುಡುಗರು ಫೋನ್ ಅಣ್ಣ ಗುರುಮಲಪ್ಪಗೆ ಹಾಕ್ತಾರೆ ಅಕ್ಕ ಅಂದ್ರೆ ಏನ್ಕೋ ಅಯ್ಯೋ ಹೊಡೆದ್ರೆ ಕೈ ಕಾಲೆಲ್ಲ ಬರ್ಸ್ಕತ್ತಾರೆ ಅಲ್ಲೆಲ್ಲ ಮುರಿದೈತೆ ಕೋಲು ಅಂದ್ರು. ಒಬ್ಬ ಫೋನ್ ಮಾಡ್ತಾರೆ ಗೋಡಾನ ನನಗೆ ಈಚೆಗೆ ಬಂದು ಅಯ್ಯೋ ಹೊಡೆದ್ರು ಅಕ್ಕ ಅನ್ನಕ್ಕೆ ಏನ್ಕೋರದ್ ಏನು ಅಂದ್ಬಿಟ್ರಂತ ಯಾರಿಗೂ ಗೊತ್ತಿಲ್ಲ ಫೋನಲ್ಲಿ. ನಾವು ಹಳೆ ಗೋಡನಲ್ಲಿ ಇದ್ವಿ, ಅವಾಗ ಹಳೆ ಮನೇಲಿ ಇದ್ವಿ. ಹಳೆ ಗೋಡ ನಕ್ಕಿ ಸಾಯ್ತು. ಒಬ್ಬ ಬಾಯ್ಲ ಒಂದು 10 ಜನ ಫೋನ್ ಮಾಡೋರಲ್ಲಿ ಹೇಳಕ್ ನನ್ಗೆ ಇನ್ನು ಹೊಡೆದ್ಬಿಟ್ಟು ಆಯ್ತೇನೆ, ಇನ್ನೂ ಬಿಟ್ಟಿಲ್ಲ, ಇನ್ನೂ ಹೊಡಿತಾ
ಅದೇನು ಅನ್ನೋದು ಅದೇನು ಗೊತ್ತಿಲ್ಲ, ಅದೇನು ಅನ್ಬಿಟ್ರಂತೆ ಮೇಡಮ್ಗೆ, ಅದೇನು ಅನ್ಬಿಟ್ರಂತೆ. ಅದಾದ್ಮೇಲೆ 3 ಸಲ ಹೋಗವ್ರೆ ಅಂತ ಹೇಳ್ತವ್ರೆ. ಅಯ್ಯೋ ಹೊಡೆದ್ರು ಹೇಳ್ಬಿಟ್ಟು ಯಾಕಂದ್ರೆ ವಿಜಿ ಒಂದ್ 100 ರೇಟ್ ಹೊಡೆದ್ರಂತೆ, ಕಮ್ಮಿ 100 ಇಲ್ಲಿ ಪಕ್ಕ ಬನ್ನೂರ್ ರೋಡ್ ಹತ್ರ ಹೋಗ್ತೀವಿ. ಹೊಡೆದ್ ಯಾವ ನಿಮ್ಮ ಮಯೂರ್ ಅಧಿಸಣ ತೋಟದ ಹತ್ರ ಇಡ್ಲಿ ಯಾರು ಯಾವಂಕ ಹಂಗೆ ಆತರ ಅವ್ರು ಏನು ಮಾಡಕ್ಕಲ್ಲ ಅವ್ರು. ನೋಡ್ಬಿಟ್ಟು ಚಾರು ಕಂಡು ಹಿಡಿದ್ರು ಕಣೆ. ನೋಡ್ರಿ ನಮ್ಮ ಅಂಕಲ್ ಚೆನ್ನಾಗಿರ ಅಂಕಲ್ ಆಯ್ತಾ ತಿಂಡಿ? ಅಂಕಲ್ ನಮ್ಮ ಹಳೆ ಫ್ರೆಂಡು. ಹೌದಾ? ಹೌದಾ? ಯಾಕೆ ವಾಕಿಂಗ್ ಬರ್ತಾ ಇಲ್ವಲ್ಲ? ಎಕ್ಸಾಮ್ ಇತ್ತು ಅಂಕಲ್ ಅವ್ರಿಗೆ ಸಂಜೆ ಟೈಮ್ ಅದಕ್ಕೆ. ಹಳೆ ಫ್ರೆಂಡ್ ಅಕ್ಕ. ಹೌದಾ? ಹಳೆ ಫ್ರೆಂಡ್ ಇದು. ನೋಡಿ ಅಂಕಲ್ ವಾಕ್ ಅವಳೆ ಕಂಡಿಡ್ದಿದ್ ನಿಮ್ಮನ್ನ, ನಾವು ನೋಡ ಇಲ್ಲ. ಚಾರು ಸರಿ ಅಂಕಲ್, ಆಯ್ತು 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 ಅಂಕಲ್, ಬನ್ನಿ ಸಾರ್ ಚೂರು. ಆಯ್ತು ತಿಂಡಿ. ಆಯ್ತು ಸರ್ ಆಯ್ತು. ಫ್ರೆಂಡ್ ಗುರುಗಳು ಮೈ ಮೇಲೆ ಫುಲ್ ಬಟ್ಟೆ ಹಾಕೋ, ಚಳಿ ಪಳಿ ಇಲ್ಲ ಏನು ನೀನು ಹೇಳು. ಚಳಿ ಬರುತ್ತೆ. ಜಾಕೆಟ್ ಹಾಕೊಂಡಿದ್ಲಿ ಯಾಕೋ ಬಿಚ್ಚಾಕ್ಬಿಡು ಅಂದ್ಬಿಟ್ಟು. ಅದೇ ಹಾ ಸರಿ ಬಾಯ್. ಎಲ್ಲ ನಿಮ್ಮ ಇನ್ನು ಸ್ಥಾನ. ಅಯ್ಯೋ ಹಂಗಲ್ಲ ಕಣ್ರಿ, ಸಿಕ್ತವ್ರಿಗೆಲ್ಲ ನಿಮ್ ವಿಷಯ ಒಪ್ಸೋದು ಅಂದ್ರೆ ನಮ್ಮ ಪತಿ ದೇವ್ರಿಗೆ 32 ಅಲ್ಲೂ ಬಿಟ್ಕೊಂಡು ಕಿಸಿತಾರೆ ಅಂತ. ಎಷ್ಟ್ ನಕ್ಕುದ್ರು ನೋಡಿದ್ರ ಈಗ ಅರ್ಧ ಗಂಟೆ 10 ನಿಮಿಷಕ್ಕೆ. ನಿಮ್ಗೆ ಹೊಡೆತಿದಾಗ 10 ಜನ ಫೋನ್ ಮಾಡಿದ್ರು, ಅದನ್ನ ಜ್ಞಾಪಿಸ್ಕೊಂಡ್ಬಿಟ್ಟೆ. ಒಬ್ಬ ಆಯ್ತು ಒಬ್ಬ ಮಾಡ್ತಾರೆ. ಏನಂದ್ರೆ ಏನಂದ್ರೆ ಗೊತ್ತಿಲ್ಲ ಮೇಡಮ್, ಏನು ಅಂದ್ಬಿಟ್ರಂತೆ. ಯಾರು ಹೇಳ್ತಾ ಇಲ್ಲ ಏನಂದ ಅಂತ. ಕಿಂಗ್ ಕಾಂಗ್ ಮಾಡ್ದ, ಆಮೇಲೆ ಎಲ್ಲ ಆಯ್ತು ಅಂತ. ಎಲ್ಲಿದ್ರ ಬಾಸೆ ಯಾಕು ಅಂದ್ರೆ ಏನ ಗುರುಮಾಪಂಗ್ ಹೊಡೆದ್ರು ಅಕ್ಕ ತುಳಿತಾರೆ ಅದೇ ಮೇಲೆ ಅಂತಾರೆ. ಯಾಕು ಅಂದ್ರೆ ಏನು ಅಂತ ಗೊತ್ತಿಲ್ಲ, ಏನೋ ಬೋದ್ಬಿಟ್ರಂತೆ ಫೋನಲ್ಲಿ. ಅದೇ ಹೆಸರು ಹೇಳ್ತೀರಿ ಹೇಳುತ್ತೆ. ಅದು ಮುಖ ಮುಖಿ ಕೊಟ್ಕೊಂಡು ಬಿಡಿದ್ರೆ ಬರ್ಲೆ, ಬನ್ನಿ ಬಿಡಿದ್ರೆ ಬರ್ಲೆ. ಗುರುಮಲಪ್ಪ ಅಮ್ಮಗೆ ಆಗ್ರೆ ಅನ್ಸ್ತಾರೆ, ಕ್ಲೀನ್ ಮಾಡಿದ್ರೆ ಜನ ಇರ್ಬೇಕು ಅವ್ರ ಹತ್ರ. ನಾನು ಹೇಳ್ದೆ ಅಲ್ವಾ ನಿಮಗೆ, ಗುರುಮಲಪ್ಪ ಇದ್ದಿದ್ದ ಕಡೆ ಹಳೇ ಸ್ಟೋರಿಗಳೆಲ್ಲ ಓಪನ್ ಆಗುತ್ತೆ, ಹಳೇ ಹಿಸ್ಟ್ರಿಗಳೆಲ್ಲ ಓಪನ್ ಆಗುತ್ತೆ ಅಂತ. ಎಸ್ ಅಫ್ಕೋರ್ಸ್ ಇದೆಲ್ಲ 15 ವರ್ಷದ ಹಿಂದೆ ನಡೆದಿರೋಂಥ ಸ್ಟೋರಿಗಳು. ಇವಾಗ ಅದನ್ನೆಲ್ಲ ನೆನಪಿಸ್ಕೊಂಡು ಸತೀಶ್ ಅಂತೂ ಮನಸ್ಫೂರ್ತಿಯಾಗಿ ನಗ್ತಾರೆ. ನನಗೂ ಅವ್ರ ನಗು ನೋಡಿದ್ರೇ ಖುಷಿ. ನಾನು ಅಂದೇ ಬಿಡ್ತೀನಿ, ಸತೀಶ್ ಗುರುಮಲಪ್ಪನ ರೇಗ್ಸಿಲ್ಲ ಅಂದರೆ ನಿಮಗೆ ತಿಂದಿದ್ದು ಹರ್ಗಲ್ವಾ ಅಂತ. ಅವ್ರೇನು ಬೇಜಾರು ಮಾಡ್ಕೊಳ್ಳಲ್ಲ. ಅವರು ಸುಮಾರು ಜನ ಕಮೆಂಟಲ್ಲಿ ಕೇಳ್ತಿದ್ರಿ, ಅವ್ರು ವಯಸ್ಸಾಗಿದೆ, ಅವ್ರಿಗೆ ಬೆಲೆ ಗೌರವ ಕೊಡಿ ಅಂತ. ದಯವಿಟ್ಟು ನೀವು ಆ ಥರ ಎಲ್ಲ ಅಪಾರ್ಥ ಮಾಡ್ಕೋಬೇಡಿ. ಅವರು ನಮ್ಮ ತಂದೆ ಥರ, ನಮ್ಮ ಫ್ಯಾಮಿಲಿ ಮೆಂಬರ್ ಥರ. ನಾವು ಹಿಂಗೆ ಅವ್ರನ್ನ ರೇಗಿಸ್ಕೊಂಡು ಹಾಡ್ಕೊಂಡು ಮಾಡ್ತೀವೋ, ಅವರು 1 to double ನಮ್ಮನ್ನು ರೇಗಿಸ್ತಾರೆ. ಸೊ ಹೀಗೆ ಮಾತಾಡಿಕೊಂಡು ಈಗ ಅರಮನೆ ಮುಂದೆ ಹೊರಟ್ವಿ. ಅರಮನೆನ ನೋಡೋಕ್ಕೆ ನಿಜಕ್ಕೂ 2 ಕಣ್ಣು ಸಾಲೋದಿಲ್ಲ, ಇಷ್ಟು ಕ್ರೌಡ್ ಆಗುತ್ತೆ ಇನ್ 2-3 ಡೇಸ್ಗೆ ಅಂದರೆ. ಯಪ್ಪ, ಫೈನಲಿ ಟೆಂಪಲ್ಗೆ ಬುಗದ ಕಳ್ಳಿ ಮಾರಮ್ಮ ದೇವಸ್ಥಾನಕ್ಕೆ ಬಂದ್ವಿ. ಎಷ್ಟು ರಶ್ ಇದೆ ನೋಡಿ. ನಾವು ಈ ಟೈಮಲ್ಲಿ ಇವತ್ತೇ ಫಾರ್ ದ ಫಸ್ಟ್ ಟೈಮ್ ಬಂದಿರೋದು. ನಾವು ಬಂದಾಗೆಲ್ಲ 8:30-9 ಗಂಟೆ ರೇಂಜಲ್ಲೇ ಬಂದುಬಿಡ್ತೀವಿ. ಇವತ್ತು ಸ್ವಲ್ಪ ಲೇಟ್ ಆಯಿತು. ಅಮ್ಮನಿಗಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ಅಮ್ಮ ಅಂತೂ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಅರ್ಚನೆ ಮಾಡಿಸ್ಕೊಂಡು, ಮಹಾಮಂಗಳಾರತಿ ಮಾಡಿಸ್ಕೊಂಡು, ಹಣ್ಣು ಕಾಯಿ ಮಾಡಿಸ್ಕೊಂಡು, ನಿಂಬೆಹಣ್ಣೆಲ್ಲ ತೊಗೊಂಬಂದು ಕೊಟ್ಟಿದ್ದೆ. ಪೂಜೆ ಎಲ್ಲ ಮಾಡಿಸ್ಕೊಂಡು ಫೈನಲಿ ಒಂದು 5-10 ನಿಮಿಷ ಅಲ್ಲಿ ಕೂತ್ಕೊಳ್ಳೋಕ್ಕೂ ಆಗಲಿಲ್ಲ. ಸಖತ್ತಂದರೆ ಕ್ರೌಡ್, ತುಂಬ ಜನ ಜಾಸ್ತಿ ಇದ್ದರು. ಸೊ ಸಣ್ಣ ಪುಟ್ಟ ಸೆಲ್ಫಿ ಎಲ್ಲ ಫ್ಯಾಮಿಲಿ ಸಮೇತ ತೊಗೊಂಡ್ವಿ. ಇಲ್ಲೆಲ್ಲ ತಡೆ ಹೊಡಿತಾರೆ, ಕಣ್ಣು ದೃಷ್ಟಿ ನಿವಾರಿಸ್ತಾರೆ, ಅದೆಲ್ಲ ಮಾಡಿಕೊಂಡು ನೋಡಿ ಯಾವ ಕಡೆ ನೋಡಿದ್ರು ಇವತ್ತು ಗಾಡಿ ಫುಲ್ ಆಗಿದೆ. ಸೊ ಫೈನಲಿ ಹತ್ಕೊಂಡು ಆ ಗಾಡಿನ ಹುಡ್ಕೊಂಡು ಆ ಗಾಡಿ ಹತ್ಕೊಂಡು ಎಷ್ಟು ಬೇವು ತೋದೆ ಅಂದರೆ ಯಪ್ಪ. ಉಣ್ಲಿಲ್ವಾ ಬಸ್ಮ? ಹ್ಞೂ ಅನ್ಬೇಡಿ ನೀವು. ಕೋರಸ್ಸು ಆ ರಶ್ ಒಳಗೆ ಹೋಗಿ ನಾನು ದಾರ ಕಟ್ಟಿಸ್ಕೊಳಕ್ಕೆ ಅಂತ ಹೋದಳು, ನನ್ನ ಜಜ್ಜಿ ಬಿಜ್ಜಿ ಮಾಡಿಬಿಟ್ರು. ಬರೀ ಗುರುವಪ್ಪ ಇಲ್ಲಮ್ಮ ಒಂದೂವರೆ ರೇ ಬಂದ್ರೆ ಒಂಟ್ಲಮ್ಮ ನಾಳೆ ಹೋಗ್ರಿ. ಏನು ಒಂದು ದಿನದಿಂದ ಏನು 300-400 ರೂಪಾಯಿ ಬೆಳಿಗ್ಗೆ ಬಾಳೆ ಬತ್ತಿ ಬೆಳಿಗ್ಗೆ ಬರ್ತೀನಿ ಅಂದ್ರೆ ಪೂಜೆ ಇವತ್ತೊಂದ್ರಿ. ಯಾವ ಹೋಟ್ಲು ಗುರುಮಪ್ಪ? ಅದೇ ಹರಿಗಿರಿ ಅನ್ನಕ್ಕೆ ಯಾವುದೋ ಹರಿಗಿರಿ ಹೋಗಿ, ಹರಿಗಿರಿ ಹರಿಗಿರಿ ಹೋಗಿ. ನಮಗೆ ಲೆಸ್ ಸ್ಟ್ರಾಂಗ್ ಆಗಿರ್ಲಿ ಅಪ್ಪಾಜಿ. ಇಲ್ಲ ನಿಮ್ಮ ಓ ಬಿಸಿನೀರು ಕಾಫಿ ತಂದ್ಬಿಟ್ಟಿರ ನೆನ್ನೆ ಥರ.
ಸೊ ಹೈಗಿರಿ ಹೋಟೆಲ್ ಅಂತ ಹೊಸ್ದಾಗಿ ಓಪನ್ ಆಗಿದೆ ಮೈಸೂರಲ್ಲಿ. ತುಂಬ ಚಂದ ಕಾಫಿ ಟೀ ಸಿಗುತ್ತೆ. ನಮಗಂತೂ ಬೆಲ್ಲದ ಕಾಫಿ ಟೀಗೆ ಅಡಿಕ್ಟ್ ಆಗಿಬಿಟ್ಟು ಸಕ್ಕರೆ ನಾವು ಯೂಸೇ ಮಾಡ್ತಾಯಿಲ್ಲ. ಸೊ ನಾವು ಬೆಲ್ಲದ ಕಾಫಿನ ಆರ್ಡ್ರ್ ಮಾಡಿಕೊಂಡು ಫ್ಯಾಮಿಲಿ ಎಲ್ಲ, ನನ್ನ ಮಗನೂ ನನಗೂ ಕಾಫಿ ಬೇಕು ಅಂತ ಹೇಳಿ ಹಾಕಿಸ್ಕೊಂಡು ಕುಡಿತಾ ಇದ್ದಾನೆ. ಸಖತ್ ಚೆನ್ನಾಗಿತ್ತು. ನೆನ್ನೆ ಥರ ಬಿಸಿನೀರು ಕಾಫಿ ತಂದುಬಿಟ್ಟಿರ, ಚೆನ್ನಾಗಿರೋ ಕಾಫಿ ಮಾಡಿಸ್ಕೊಂಡು ಸ್ಟ್ರಾಂಗಾಗಿ ತೊಗೊಂಬನ್ನಿ ಅಂತ ಹೇಳಿ ಫೈನಲಿ ನಾವೇ ಹೋಟೆಲ್ ಒಳಗಡೆ ಬಂದು ಕಾಫಿ ಎಲ್ಲ ಕುಡ್ಕೊಂಡು ತುಂಬ ಚೆನ್ನಾಗಿತ್ತು. ಸತೀಶ್ಗಂತೂ ಫೇವ್ರೇಟ್ ಇದು ಈ ಸ್ಪಾಟ್. ಇವಾಗ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ. ವ್ಲಾಗ್ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಾಸ್ತಿ. ಟಾಟಾ ಬೈ ಬೈ. ಸಿ ಯು.